ಎಲ್ರಿಗೂ ನಮಸ್ಕಾರ. ಯುದ್ಧೋನ್ಮಾದದಲ್ಲಿರುವ ಇಂದಿನ ಜಗತ್ತನ್ನು ಪ್ರಸ್ತುತವಾಗಿರಿಸಿಕೊಂಡು ಒಂದು ಕವನವನ್ನು ರಚನೆ ಮಾಡಿ ನಿಮ್ಮ ಮುಂದೆ ವಾಚನ ಮಾಡ್ತಾ ಇದ್ದೇನೆ. ಸ್ವಾಗತಿಸಿ, ಆಸ್ವಾದಿಸಿ. ಕವನದ ಶೀರ್ಷಿಕೆ ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ. ಕವನ: ಇನ್ನೆಷ್ಟು ಬೆಚ್ಚಿ ಬೀಳಬೇಕು, ಏನೂ ಅರಿಯದ ಏನೂ ತಿಳಿಯದ ಇದೀಗ ತಾನೇ ಹೊಟ್ಟೆಯಿಂದ ಹುಟ್ಟಿ ಜಗದೆದುರು ಕಣ್ಣು ತೆರೆಯುತ್ತಿರುವ ಎಳೆಯ ಕಂದಮ್ಮಗಳು ಇನ್ನೆಷ್ಟು ಬೆಚ್ಚಿ ಬೀಳಬೇಕು. ಈ ಯುದ್ಧದಾಹದ ಮದ್ದು ಗುಂಡುಗಳ ಸದ್ದಿಗೆ ಇನ್ನೆಷ್ಟು ನಿದ್ದೆಗೆಡಬೇಕು. ಕ್ರೂರತ್ವವನ್ನೇ ಉಸಿರಾಗಿಸಿಕೊಂಡು ಹಾರುತ್ತಲೇ ಇವೆ ಕ್ಷಿಪಣಿಗಳು, ಗುಡುಗುತ್ತಿವೆ ಯುದ್ಧ ನೌಕೆಗಳು, ನಡುಗುತ್ತಿವೆ ಮುಗಿಲೆತ್ತರದ ಕಟ್ಟಡಗಳು. ಸೈನಿಕನ ಪಟ್ಟ ಹೊತ್ತ ಆ ವ್ಯಕ್ತಿ ಎಷ್ಟೇ ದೊಡ್ಡ ರಕ್ಷಣಾ ಕವಚ ತೊಟ್ಟಿದ್ದರೂ ಕಿಸೆಯೊಳಗೆ ಹೇಗೋ ನುಸುಳಿದ ಹೆಂಡಿರು ಮಕ್ಕಳ ಫೋಟೋ ಹಿಡಿದು ಹುತಾತ್ಮನಾಗಲು ಎಣಗಾಡುತ್ತಿದ್ದಾನೆ. ಜೀವ ಹೋಗುವುದರ ಅರಿವಿಲ್ಲದೆ ಹೊತ್ತು ಹೆತ್ತವರ ಮಮತೆ ಉಂಡು ಉಜ್ವಲ ಭವಿಷ್ಯದ ಕನಸೊತ್ತು ಅರಳಿ ನಳನಳಿಸುವ ಹಂಬಲದಲ್ಲಿ ಶಾಲೆಯೊಳಗೋದ ಎಳೆ ಮೊಗ್ಗುಗಳು ಕಾರಣವನ್ನೇ ತಿಳಿಯದೆ ಒಮ್ಮೆಲೆ ಬಂದೆರಗಿದ ಬೆಂಕಿ ಜ್ವಾಲೆಗೆ ಅಳಲು ಅವಕಾಶವೇ ಇಲ್ಲದೆ ಹಸುನೀಗಿದವು. ನೀರನ್ನು ಹೀರಿಕೊಳ್ಳುತ್ತಿದ್ದ ನೆಲ ರಕ್ತವನ್ನು ಹೀರಿ ಹೀರಿ ವಾಕರಿಸುತ್ತಿದೆ. ತಂಪಾಗಿದ್ದ ತಂಗಾಳಿಯ ಅಂಗಳಕ್ಕೆ ಬಿಸಿ ಧೂಮ ಧೂಳುಗಳ ಗ್ರಹಣ ಎರಗಿ ಉಸಿರಾಡಲು ಭಯವಾಗುತ್ತಿದೆ. ಯುದ್ಧ ಎಂಬ ಯುದ್ಧೋನ್ಮಾದದ ಜಗಕ್ಕೆ ಶಾಂತಿ ಮಂತ್ರವ ಸಾರಿ ಬುದ್ಧಿ ಹೇಳುವ ಬುದ್ಧನ ಆಗಮನವಿಲ್ಲದೆ ಹಿಂಸೆಯು ಎಗ್ಗಿಲ್ಲದೆ ಎಲ್ಲೆಡೆ ಆವರಿಸಿದೆ. ನಮಸ್ಕಾರ.